ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಬೇಡ್ರಿ. ಸ್ವಾತಂತ್ರ್ಯೋತ್ಸವ ಅಂದ್ರೆ ಅದು ದೇಶದ ಹಬ್ಬ ಅಷ್ಟೇ ಅಲ್ರಪ್ಪ, ಮನ್ಯಾಗೂ ಸಹಿತ ಆಚರಣೆ ಮಾಡಬೇಕಾಗಿರುವಂಥ ಹಬ್ಬ. ಬ್ರಿಟಿಷರ ಕೈಯಾಗಿದ್ದ ತಾಯಿ ಭಾರತೀಯ ಸ್ವಾತಂತ್ರ್ಯನ ಕಸ್ಕೊಂಡು ತಗೊಳ್ಲಿಕ್ಕೆ ಲೆಕ್ಕಕ್ಕೆ ಸಿಗಲಾರ್ದಷ್ಟು ಬಲಿದಾನಗಳೇ ನಡೆದು ಹೋಗ್ಯಾವ. ರಕ್ತದ ಕೋಡಿನೇ ಹರಿದೈತಿ. ಅದೆಷ್ಟೋ ಮಹಾನ್ ನಾಯಕರು ವರ್ಷಾನುಗಟ್ಲೆ ಜೈಲು ಶಿಕ್ಷೆ ಅನುಭವಿಸ್ಯಾರ. ಇಂಥ ಇಂಡಿಪೆಂಡೆನ್ಸ್ ಡೇಯನ್ನು ಧಾಮ್ ಧೂಮಾಗಿ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಹೀಗಾಗಿ ಪ್ರಧಾನಿ ಮೋದಿಯವರು ಒಂದು ಕರೆ ಕೊಟ್ಟಿದ್ರು, ನೆನಪೈತೆ ನಿಮ್ಗೆ? ಹರ್ ಘರ್ ತಿರಂಗ ಅಂಥೇಳಿ ಪ್ರತಿ ಮನ್ಯಾಗೂ ತ್ರಿವರ್ಣ ಧ್ವಜ ಹಾರಬೇಕು ಅಂತ ಅನ್ನೋದು. ಈ ಸಲ ಅರುಣಾಚಲ ಪ್ರದೇಶದ ಸೆಪ್ಪ ಅನ್ನುವಲ್ಲಿ 600 ಫೀಟ್ ಉದ್ದದ ಧ್ವಜನ ನೂರಾರು ಭಾರತೀಯರು ಹಿಡ್ಕೊಂಡು ಓಡಾಡಿದ್ರು ನೋಡ್ರಿ. ಎಷ್ಟು ಚಂದ ಅಂತೀರಿ. ಇದು ಒಂದು ಪೋಸ್ಟನ್ನು ಪ್ರಧಾನಿ ನರೇಂದ್ರ ಮೋದಿನೂ ಟ್ವಿಟರ್ನಾಗ ಹಂಚ್ಕೊಂಡಿದ್ರು ನೋಡ್ರಿ. ನೋಡ್ಲಿಕ್ಕೆ 2 ಕಣ್ಣು ಸಾಲಂಗಿಲ್ಲ. ಇನ್ನು ಬೆಂಗಳೂರಿನಾಗ ಸಾಧಾರಣ ಬಸ್ಗಳದಾಗ ಓಡಾಡೋದಂದ್ರೆ ಅಲರ್ಜಿ ಒಂಥರ. ಅದೇ ವಜ್ರ ಬಸ್ನಾಗ ತಿರುಗಾಡೋದಂದ್ರೆ ಎನರ್ಜಿ. ಚಲೋ ಮಸ್ತ್ ಆರಾಮ್ ಸೀಟ್ ಇರ್ತೈತಿ, ಫುಲ್ AC ಇರ್ತೈತಿ. ಟಿಕೆಟ್ ರೇಟ್ ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ. ಕಂಫರ್ಟ್ ಪ್ರಯಾಣಕ್ಕೆ ಭಾಳ ಮಂದಿ AC ಬಸ್ ಪ್ರಿಫರ್ ಮಾಡ್ತಾರೆ ನೋಡ್ರಿ. ಆದರೆ ಏನು ಕೇಳ್ತೀರಪ್ಪ, ಹೆಬ್ಬಾಳದ ಬಲ್ಲಿ ಸರಣಿ ಅಪಘಾತ ಒಂದಾಗ್ಬಿಟ್ಟೈತಿ. ವಜ್ರ ಬಸ್ 4-5 ಬೈಕ್ಗಳನ್ನು 2-3 ಕಾರ್ಗಳನ್ನು ಜಖಮ್ ಮಾಡ್ಯದ. ಪುಣ್ಯಕ್ಕೆ ಟ್ರಾಫಿಕ್ ಜಾಸ್ತಿ ಇತ್ತು, ಬಸ್ ಸ್ಪೀಡ್ನು ಕಮ್ಮಿ ಇತ್ತು. ಹೀಗಾಗಿ ಯಾರ ಜೀವಕ್ಕೂ ಹಾನಿ ಆಗಿಲ್ಲ. ಆದ್ರೆ ಬೈಕ್ ನಡ್ಸಾಕತ್ತಿದ್ವು ಒಬ್ಬೊಂದು ಕಾಲು ಮುರಿದು ಸ್ವಲ್ಪ ಸೀರಿಯಸ್ ಆಗ್ಯಾನಂತ. ಹಾಗಾದ್ರೆ ಈ ಒಂದು ಆಕ್ಸಿಡೆಂಟಿಗೆ ಯಾರ ಕಾರಣ ಹೇಳ್ರಿ? ಡ್ರೈವರ್ ನಿರ್ಲಕ್ಷ್ಯನ ಅಥವಾ ಬಸ್ ಬ್ರೇಕ್ ಫೇಲ್ ಆಗಿದ್ದ? ಆಡಿಯೋದಾಗ ಕೇಳಿದ್ರಿ ನೀವು, ಡ್ರೈವರ್ ಹೇಳ್ತಾನೆ ಬ್ರೇಕೇ ತಾಗಲಿಲ್ಲ ಅಂತ ಹೇಳಿ. ಅಲ್ಲಿಗೆ ತಿಳಿದಂಗಾಯ್ತು ಎಷ್ಟು ಬಸ್ಗಳು ರಿಪೇರಿ ಆಗ್ಲಾರ್ದೆ ಹಿಂಗೆ ಓಡಾಡ್ಲಿಕ್ಕತ್ತಾವಂತ. ರೆಗ್ಯುಲರ್ ಚೆಕಪ್ ಅನ್ನೋದೇ ಇಲ್ಲ ಅಂತ ಅನ್ಸ್ಲಿಕ್ಕತ್ತದ. ಬ್ರೇಕ್ ಆಯಿಲ್ಗಳನ್ನ ಟೈಮ್ ಟು ಟೈಮ್ ಚೇಂಜ್ ಮಾಡ್ಲಿಕ್ಕತ್ತಾರ. ಅದಕ್ಕೆ ರೊಕ್ಕರೇ ಅದಾವ ಅವ್ರ ಬಲ್ಲಿ. ಬಸ್ಗಳು ಅಂದ್ರೆ ನೋಡ್ರಿ ಸಾವಿರಾರು ಮಂದಿ ಓಡಾಡುವಂಥದ್ದು. ಅದರಾಗೂ ಬೆಂಗಳೂರು ಬಸ್ ಜಾಲ ಅಂದ್ರೆ ಭಾಳ ದೊಡ್ಡದು. ಸಾವಿರಾರು ಮಂದಿ ಓಡಾಡುವಂಥ ಬಸ್ಸುಗಳ ಕಂಡೀಷನ್ ಬಗ್ಗೆ ವಿಚಾರ ಮಾಡಬೇಕಲ್ಲ. ಸರ್ಕಾರ ಇದೊಂದು ಅಪಘಾತದ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ತಗೋತದಂತ ನೋಡೋಣಲ್ಲ. ಯಾಕಂದ್ರೆ ನೋಡ್ರಿ, ಮೊನ್ನೆ ಡ್ರೈವರ್ ಕಂಡಕ್ಟರ್ಗೆ ಯೂನಿಫಾರ್ಮ್ ತೊಗೊಳ್ಲಿಕ್ಕೆ ಏನೋ ಚಿಲ್ಲರೆ ರೊಕ್ಕ ಕೊಟ್ಟಿದ್ರಪ್ಪ. ಖಜಾನೆದಾಗ ರೊಕ್ಕಿಲ್ಲ ಅಂತಾರೆ. ಇನ್ನು ಬಸ್ ಎಲ್ಲಿಂದ ರಿಪೇರಿ ಆಗಬೇಕು? ಅಸಾಧ್ಯದ ಮಾತು. ಪುಣ್ಯಕ್ಕೆ ಆ ಬೈಕ್ನ್ಯಾಗ ಕಾಕಾ ಪಾಟೀಲ್ ಇರಲಿಲ್ಲ, ಕಾರ್ನ್ಯಾಗ ಮಹದೇವಪ್ಪ ಇರಲಿಲ್ಲ. ಇಲ್ಲಂದ್ರೆ ಅಪಘಾತ ಭಾಗ್ಯ ಸಿಗೋದು ಗ್ಯಾರಂಟಿ ಆಗ್ತಿತ್ತು ನೋಡ್ರಿ. ಇನ್ನು ಈ ಸಲ ಉತ್ತರ ಕನ್ನಡ ಜಿಲ್ಲೆಯಿಂದ MP ಆಗಬೇಕು, ಡೆಲ್ಲಿಗೆ ಹೋಗ್ಬೇಕಂತ ಹೇಳಿ ಸ್ಟೆಥೋಸ್ಕೋಪ್ ಹಾಕೊಂಡವ್ರು ಹೆಗಲ ಮ್ಯಾಲಿಗೆ ಕಾಂಗ್ರೆಸ್ ಶಾಲ್ ಹಾಕೊಂಡು ಬಂದಿದ್ರು. ಯಾರು ಹೇಳ್ರಿ? ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಆದರೆ ಉತ್ತರ ಕನ್ನಡದ ಮಂದಿ ಹೀನಾಯವಾಗಿ ಸೋಲಿಸ್ಬಿಟ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಸಂಸದರನ್ನಾಗಿ ಮಾಡಿದ್ರು. ಅದಾದಮೇಲೆ ಯಾಕೋ ಸ್ವಲ್ಪ ಡಾಕ್ಟ್ರು ಆರೋಗ್ಯದಾಗ ಸ್ವಲ್ಪ ಏರುಪೇರಾದಂಗೆ ಕಾಣ್ಲಿಕ್ಕತ್ತದ ನೋಡ್ರಿ. ಮತ್ತು ನಾ ಹೇಳಕತ್ತಿದ್ದು ಮೆಂಟಲ್ ಹೆಲ್ತ್ ಬಗ್ಗೆರ. ಮತ್ತು ಖಾನಾಪುರ ರೋಡದೊಂದು ಚಿತ್ರ ಹಾಕಿ ತಮ್ಮದೇ ಪಕ್ಷಕ್ಕೆ ತರಾಟೆಗೆ ತಗೊಂಡ್ರು ಮೇಡಮ್ ಅವರು.
ಖಾನಾಪುರ ತಾಲೂಕಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಅಂದ್ಕೊಂಡು ಬಾಯಿ ಬಡ್ಕೊಂಡ್ರು. ಆಯ್ತ್ರಿ ಮೇಡಮ್, ಸರ್ಕಾರ ನಿಮ್ಮದೇ ಐತಿ, ನಿಮ್ಮದೇ ಶಾಸಕರು ಇರೋ ಕಡೆ ನೋಡ್ರಲ್ಲ, ಸ್ವಲ್ಪ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ಅನ್ನೋದು ಸರ್ಕಾರ ಬಿಡುಗಡೆ ಮಾಡಬೇಕಲ್ಲ. ಸ್ವಲ್ಪ ಪೇಪರ್ ಓದ್ರಿ, ಟಿವ್ಯಾಗ ಸೀರಿಯಲ್ ಬಿಟ್ಟು ನ್ಯೂಸ್ನೂ ನೋಡ್ರಿ, ಸಾಧ್ಯ ಆದ್ರೆ ನಮ್ಮ ಮಿರ್ಚಿ ಮಂಡಕ್ಕಿನೂ ನೋಡ್ರಿ. ಅನುದಾನ ಕೇಳಕ್ಕೆ ಹೋದ್ರೆ ಗ್ಯಾರಂಟಿಗೆ ರೊಕ್ಕ ಸಾಲಕತ್ತಿಲ್ಲ, ಇನ್ನು ಅನುದಾನ ಎಲ್ಲಿಂದ ತರೋದು ಅನ್ನೋ ಉತ್ತರ ಬರ್ತೈತಿ. ಇದನ್ನು ಕೇಳಿ ಕಾಂಗ್ರೆಸ್ ಶಾಸಕರೇ ಹೈರಾಣಾಗ್ಯಾರ, ರಾಜೀನಾಮೆ ಧಮಕಿನೂ ಹಾಕ್ಲಿಕ್ಕತ್ತಾರ. ನೋಡ್ರಪ್ಪ, ಅಧಿಕಾರಕ್ಕೆ ಬಂದು 1.5 ವರ್ಷ ಆದ್ರೂ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಾರ? ಇಲ್ಲ. ಯಾವುದೇ ಹೊಸ ಯೋಜನೆಗಳು ಚಾಲೂ ಆಗ್ಯಾವ? ಇಲ್ಲ. ಇವ್ರನ್ನ ನಂಬಿ ಓಟ್ ಹಾಕಿದವ್ರ ಮಂದಿ ಈಗ ಇವ್ರಿಗೆ ಬೆಂಬಲ ಸೂಚಿಸಿದವ್ರ ಮುಖಂಡರು ಸಹಿತ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತು ಬಿಟ್ಟಾರ. ಜನಸಾಮಾನ್ಯರಿಗೆ ಮುಖಂಡರಿಗೆ ಗೊತ್ತಾಗೋದಿಲ್ಲ ಏನು ಹೇಳ್ರಿ ಇದೆಲ್ಲ. ಇಂಥದ್ದು ಒಂದು ತಲೆ ಚಚ್ಕೊಳ್ಳೋ ಸಿಂಬಲ್ ಹಾಕಿಬಿಟ್ಟಾರ. ಈಗ 1.5 ವರ್ಷ ಆಯ್ತು, ಖರೆ ಅದರಪ್ಪ. ಆದ್ರೆ ಅನುದಾನ ಎಷ್ಟು ಬಿಡುಗಡೆ ಮಾಡ್ಯಾರ ಅನ್ನೋದನ್ನು ಕೇಳಿ ನೋಡ್ರಿ ಸ್ವಲ್ಪ. ಮಂದಿಗೆ ಓಟಿನ ಬೆಲೆ ಈಗ ಅರ್ಥ ಆದಂಗೆ ಕಾಣ್ಲಿಕ್ಕತ್ತದ. ಅನುದಾನಕ್ಕೆ ರೊಕ್ಕಿಲ್ಲ, ಹಗರಣ ನಿಂದ್ರಾಕತ್ತಿಲ್ಲ ಅನ್ನೋದು ಚಲೋ ಕಣ್ಣಿಗೆ ಕಾಣ್ಲಿಕ್ಕತ್ತದ. ಸುಮ್ಮನೆ ಯಾಕೆ ರೋಡ್ ಗುಂಡ್ಯಾಗ ಬಿದ್ದು ಹೊರಳಾಡ್ತೀರಿ ಅಂತೀನಿ. ಈ ಮಳೆ ಬಂತು ಅಂದ್ರೆ ಸಾಕು ನೋಡ್ರಪ್ಪ, DKC ಕನಸಿನ ಬ್ರ್ಯಾಂಡ್ ಬೆಂಗಳೂರು ದ್ವೀಪನೇ ಆಗಿಬಿಡ್ತದೆ. ಎಲ್ಲೆಲ್ಲಿ ನೋಡಲಿ ನೀರನ್ನೇ ಕಾಣುವೆ ಅನ್ನೋ ಥರ ಆಗ್ಬಿಡ್ತದೆ ನೋಡ್ರಿ. ಚರಂಡಿ ವ್ಯವಸ್ಥೆಗಳು ಅಧ್ವಾನ ಆಗ್ಲಿಕ್ಕತ್ತಾವ, ಎಲ್ಲ ಕಡೆ ಬ್ಲಾಕ್ ಆಗ್ಲಿಕ್ಕತ್ತಾವ. ಬೇರೆ ರೋಡ್ಗಳು ಬಿಡ್ರಿ, ವಿದೇಶಿಗರು ಬಿಸ್ನೆಸ್ ಮ್ಯಾನ್ಗಳು ಹೆಚ್ಚಾಗಿ ಓಡಾಡುವಂಥ ಏರ್ಪೋರ್ಟ್ ರೋಡ್ ಸಹಿತ ನದಿ ಆಗ್ಲಿಕ್ಕತ್ತದ. ಆದ್ರೆ ಅದನ್ನೆಲ್ಲ ನಮ್ಮ ಟ್ರಾಫಿಕ್ ಪೊಲೀಸರು ರಿಪೇರಿ ಮಾಡ್ಲಿಕ್ಕತ್ತಾರೆ. ನೀರು ಹೋಗೋ ಹೋಲ್ ಹುಡುಕಿ ಅಲ್ಲಿ ಕಟ್ಟಿರೋ ಕಸಗಳನ್ನು ತಾವೇ ಕ್ಲೀನ್ ಮಾಡಿ ರೋಡೆಲ್ಲ ಕ್ಲಿಯರ್ ಮಾಡ್ಲಿಕ್ಕತ್ತಾರ. ಪೂರಾ ತೆಗೀರಿ, ಪೂರಾ ಅದು ಇನ್ನೊಂದು ಸ್ವಲ್ಪ ಇರುತ್ತೆ. पीछे पीछे ಇದು ಅಲ್ಲೇನ್ರಿ ಖರೆ ಖರೆ ಕಾಳಜಿ ಅಂದ್ರೆ, ಇದು ಅಲ್ಲೇನ್ರಿ ಖರೆ ಖರೆ ಸೇವೆ ಅಂದ್ರೆ. ಮಳೆ ಅಂತ ಹಗಲು ರಾತ್ರಿ ಏನು ನೋಡ್ಲಾರ್ದೆ ಕೆಲಸ ಮಾಡುವಂಥ ಪೊಲೀಸರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನು ತಿಳಿಸೋಣ್ರಪ್ಪ. ಹಂಗೆ ನಮ್ಮ ಮಿರ್ಚಿ ಮಂಡಕ್ಕಿ ಕಮೆಂಟ್ಸ್ ನೋಡೋಣ ಬರ್ರಿ. ಮಾಲಿನಿ ಚಂದ್ರಶೇಖರ್ ಅನ್ನೋಂಥವ್ರು ಕಮೆಂಟ್ ಮಾಡ್ಯಾರ, ಬಹಳ ಒಳ್ಳೆ ಕೆಲಸ ಮಾಡಿದ ಕಾರ್ ಡ್ರೈವರ್ಗೆ ನನ್ನದೊಂದು ದೊಡ್ಡ ಸಲಾಂ. ಶ್ವೇತಾ ಅವರೇ, ನಿಮ್ಮ ಮಾತಿನ ವೈಖರಿಗೂ ನನ್ನ ಸಲಾಂ ಹಾಗೂ ಅಭಿನಂದನೆಗಳು ಅಂತ. ಇನ್ನೂ ಬಹಳಷ್ಟು ಜನ ನಿನ್ನೆ ದೇಶ ಪ್ರೇಮ ಮೆರೆದಂಥ ಊಬರ್ ಡ್ರೈವರ್ ಬಗ್ಗೆ ಸುದ್ದಿ ಮಾಡಿದ್ವಿ, ಬಹಳಷ್ಟು ಜನ ಹಾಕ್ಯಾರ. ಶಶಿಧರ್ ಅನ್ನುವಂಥವ್ರು ದೇಶದ ಪ್ರೇಮ ಅಂದರೆ ಇದು ನೋಡ್ರಿ ಅಂತ ಹಾಕ್ಯಾರ. ಇನ್ನೊಬ್ರು ವೆರಿ ಗುಡ್ ನ್ಯೂಸ್ ಮೇಡಮ್, ಥ್ಯಾಂಕ್ ಡ್ರೈವರ್ ಸರ್ ಅಂತ ಹಾಕ್ಯಾರ. ಮತ್ತೊಬ್ಬರು ಪ್ರಕಾಶ್ ಅನ್ನುವಂಥವ್ರು ರೆಸ್ಪೆಕ್ಟ್ ಪ್ಯೂರ್ ಇಂಡಿಯನ್ ಡ್ರೈವರ್ ಅಂತ ಕಮೆಂಟ್ ಮಾಡ್ಯಾರ. ಭಾಳ ಜನ ಡ್ರೈವರ್ ಬಗ್ಗೆ ಒಳ್ಳೆ ಕಮೆಂಟ್ಗಳನ್ನು ಮಾಡಿರಿ. ಇಲ್ಲೊಬ್ರು ಮಜಾ ಕಮೆಂಟ್ ಮಾಡ್ಯಾರ. ಲಿಂಗಯ್ಯ ಅನ್ನುವಂಥವ್ರು, ಮನ್ಯಾಗ ಹೆಂಡ್ತಿ ನಿಮ್ಮ ಕಾರ್ಯಕ್ರಮ ನೋಡುವಾಗ ನೀವು ಹೇಳು ಮೊದಲ ಮಾತು ಮಸ್ತ್ ಚಾ ಕುಡ್ಕೊಂತ ಮಿರ್ಚಿ ಮಂಡಕ್ಕಿ ನೋಡ್ರಿ ಅನ್ನೋ ಡೈಲಾಗ್ ಕೇಳಿ ನಿಮ್ಮ ಚಾನಲ್ ನೋಡುವಾಗ ಚಾ ತಂದಿಟ್ಟು ಚಾ ಕುಡ್ಕೊಂತ ನೋಡ್ರಿ ಅಂತಾಳ. ಇದೇನು ಪ್ರೀತಿನೋ ಕಾಮಿಡಿನೋ ಅಂತ ತಿಳಿಯವಲ್ದ್ರಿ ಮೇಡಮ್. ಒಟ್ನ್ಯಾಗ ನಿಮ್ಮ ಕಾರ್ಯಕ್ರಮ ನೋಡೋ ತನಕ ದಿನ ಸಮಾಧಾನನೇ ಆಗಲ್ರಿ ಅಂತ ಹೇಳಿರಿ. ಪ್ರೀತಿ ತುಂಬಿದ ಕಾಮಿಡಿನೋ ಕಾಮಿಡಿ ತುಂಬಿದ ಪ್ರೀತಿನೋ ಯಾವುದಕ್ಕೂ ಕರೆಕ್ಟ್ ಟೈಮಿಗೆ ಚಾ ಸಿಗ್ಲಿಕ್ಕತ್ತದಲ್ಲ, ಅದಕ್ಕೆ ಖುಷಿ ಪಡ್ರಿ. ಇನ್ನು ಮತ್ತೊಬ್ರು ಕಮೆಂಟ್ ಮಾಡ್ಯಾರ, ಪ್ರೇಮಾ ಟಿ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ, ಬಹು ಸ್ವಾರಸ್ಯಕರವಾಗಿ ಹಾಗೂ ಆಸಕ್ತಿಯುತವಾಗಿ ಜಗತ್ತಿನ ಸುದ್ದಿಗಳನ್ನು ಹೇಳುತ್ತಿರುವ ಶ್ವೇತಾ ಅವರಿಗೆ 182 ಕೋಟಿ ಧನ್ಯವಾದಗಳು ಅಂತ. ಅಲ್ಲ, ಚಲೋ ಆಯ್ತು, ಧನ್ಯವಾದಗಳು ಹೇಳಿರಿ. ಸರಿಯಾಗಿ 182 ಕೋಟಿ ಅಂತ ಕಮೆಂಟ್ ಮಾಡಿರಿ. ಇದು ಏನೋ ಬ್ಯಾರೇನೇ ಐತಿ ಅಂತ ಅನ್ನಿಸ್ತು. ಏನೈತಿ ಇದ್ರ ಮರ್ಮ? ಮತ್ತೊಂದು ಕಮೆಂಟ್ ಮಾಡಿ ತಿಳಿಸ್ರಿ. 182 ಕೋಟಿ ಸದ್ಯಕ್ಕೆ ನಾನು ಧನ್ಯವಾದಗಳನ್ನು ತೊಗೊಂಡಿನಿ, ಉಳಿದ 182 ಕೋಟಿ ಆಮೇಲೆ ಕಳಿಸ್ರಲ್ಲ. ಸುಮ್ಮನೆ ಮಜಾಕ್ ಮಾಡಿದ್ಯಾರ. ಮತ್ತು ಇಂಥವೇ ಚಲೋ ಚಲೋ ಸುದ್ದಿ ಮಸ್ತ್ ಕಮೆಂಟ್ ತೊಗೊಂಡು ಮತ್ತೆ ನಾಳೆ ಭೇಟಿ ಆಗೋಣಲ್ಲ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.